ನನಗೇನಾಗಿದೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು ತಮ್ಮದೇನು ಪೊಸಿಷನ್ನು ಏನ್ತಾನ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೇವೆ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇಡೀ ಭಾರತ ದೇಶದ ಜನ ಅಲ್ಲೇನೋ ಮೊನ್ನೆ 28 ಜನ ಉಗ್ರರು ಹತ್ಯೆ ಮಾಡಿದರು ಜಮ್ಮು ಕಾಶ್ಮೀರದಲ್ಲಿ. ಅದ್ರ ಬಗ್ಗೆ ಪ್ರತಿಯೊಬ್ಬ ನಾಗರಿಕರು ದುಃಖ ಪಡ್ತಾ ಇದ್ದಾರೆ, ವೇದನೆಯನ್ನು ಅನುಭವಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಉಗ್ರಗಾಮಿಗಳಿಗೆ ತಕ್ಕ ಶಿಕ್ಷೆ ಮತ್ತು ಅಷ್ಟೇ ಅಲ್ಲ, ಈ ಉಗ್ರಗಾಮಿಗಳಿಗೆ ಟ್ರೈನಿಂಗು ಮತ್ತು ಅವರಿಗೆ ಎಲ್ಲ ರೀತಿಯಾದಂಥ ಎನ್ಕರೇಜ್ ಮಾಡುವಂಥ, ಇನ್ಸ್ಟಿಗೇಷನ್ ಮಾಡುವಂಥ ಕೆಲಸ ಪಾಕಿಸ್ತಾನ ಮಾಡ್ತಾಯಿದೆ. ಇದು ನೋನ್ ಫ್ಯಾಕ್ಟು, ಪ್ರೈಮಾ ಫೇಶಿ ನೋನ್ ಫ್ಯಾಕ್ಟ್. ಇದು ಇದ್ದಾಗ ಇವತ್ತು ಇಡೀ ದೇಶ ಹೇಳ್ತದೆ, ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಕರೆ ಮಾಡ್ತಾ ಇದ್ದಾರೆ, ನೀವು ಒಂದು ಆ್ಯಕ್ಷನ್ ತೊಗೊಳ್ರಿ, ಒಂದು ಸ್ಟ್ರಾಂಗ್ ಆದಂಥ ಒಂದು ಮೆಸೇಜ್ ಅವ್ರಿಗೆ ಕೊಡಬೇಕು, ಎಲ್ಲ ರೀತಿ ಆ್ಯಕ್ಷನ್ ತೊಗೊಳಕ್ಕೆ ನಮ್ಮ ಸಪೋರ್ಟ್ ಇದೆ ಅಂಥೇಳಿ ಅವರು ಜನ ಹೇಳ್ತಾ ಇದ್ದಾರೆ. ಮತ್ತು ಇವನ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಖರ್ಗೆ ಮತ್ತು ಆಲ್ ಪಾರ್ಟಿ ಎಲ್ಲರೂ ಹೇಳ್ತಾ ಇದ್ದಾರೆ, ಇದಕ್ಕೆ ನೀವು ಯಾವುದೇ ಆ್ಯಕ್ಷನ್ ತೊಗೊಂಡ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂಥೇಳಿ. ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಂಥ ಒಬ್ಬ ಮುಖ್ಯಮಂತ್ರಿ ಈ ರೀತಿ ಕೀಳು ಮಟ್ಟದ ಒಂದು ಹೇಳಿಕೆಯನ್ನು ಕೊಡುವ ಮುಖಾಂತರ, ಅಂದರೆ ಇವ್ರಿಗೆ ಜನರ ಕೂಗು, ದುಃಖ, ವೇದನೆ ಇದು ಯಾರೂ ಅರ್ಥನಾಗ್ತಾ ಇಲ್ಲ. ಅವ್ರು ಬರೀ ಒಂದು ಅವ್ರ ಕಣ್ಣಿಗೆ ಅಲ್ಪಸಂಖ್ಯಾತರ ತುಷ್ಟೀಕರಣ, ಮುಸಲ್ಮಾನರ ಪರವಾಗಿ ಮಾತಾಡುವಂಥದ್ದು, ಅದರಿಂದನೇ ನಾನು ರಾಜಕಾರಣ ಮಾಡ್ತೀನಿ ಅನ್ನುವಂಥ ಒಂದು ಏನಿದೆ ಅಲ್ಲ ಹಂಬಲ, ಅದರಿಂದನೇ ಇವತ್ತು ಆ ರೀತಿಯಾದಂಥ ಹೇಳಿಕೆಗಳು ಬರ್ತಾ ಇದ್ದಾವೆ. ಮತ್ತು ಹಂಗಾರೆ ನಾಳೆ ಇವರು ಸಿದ್ದರಾಮಯ್ಯ ಏನಾದರೂ ಪೊಸಿಷನ್ದಲ್ಲಿದ್ದರೆ ಅದಕ್ಕೆ ಬಹುಶಃ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ವರ್ಸ್ಟ್ ಆಗಿದ್ದ ಕಾರಣ ಅಂದರೆ ಇದೆ. ದಿನನಿತ್ಯ ಅತ್ಯಾಚಾರ, ಗುಂಡಾಗಿರಿ ಎಲ್ಲವೂ ನಡೀತಾ ಇದ್ದಿಲ್ಲ ಓಪನ್ ಆಗಿ. ಹೀಗಾಗಿ ಅದಕ್ಕೆ ಕಾರಣ ಅಂತಂದರೆ ಇವರು ಡೀಲಾತನ. ಅದಕ್ಕಾಗಿ ಈ ರೀತಿ ಒಂದು ಮೂರ್ಖತನದ ಹೇಳಿಕೆಯನ್ನು ವಾಪಸ್ ತೊಗೋಬೇಕಂತ ನಾವು ಒತ್ತಾಯ ಮಾಡ್ತೀನಿ. ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದು ಶೋಭೆ ತರುವಂಥ ಹೇಳಿಕೆ ಅಲ್ಲ. ಇದರಿಂದ ಇಡೀ ಜನಾಂಗ, ಇಡೀ ಜನತೆಯ, ಇಡೀ ದೇಶದ ಜನತೆ ಇವತ್ತು ಇವ್ರ ಬಗ್ಗೆ ಭಾಳ ನಗೆಪಾಟಲು ಆಗಿದ್ದಾರೆ. ಮತ್ತು ಬಹುಶಃ ಪಾಕಿಸ್ತಾನದಲ್ಲಿ ಇವತ್ತು ಟಿ ವಿ ಮಾಧ್ಯಮಗಳಲ್ಲಿ ಇವತ್ತು ಸಿದ್ದರಾಮಯ್ಯರು ಅಲ್ಲಿ ಭಾಳ ಪಾಪ್ಯುಲರ್ ಆಗ್ತಾಯಿದ್ದಾರೆ. ಬಹುಶಃ ನನಗನ್ನಿಸೋ ಮಟ್ಟಿಗೆ ಅವರು ಕರ್ನಾಟಕದ ಮುಸ್ಲಿಮನ್ನು ವೈಲೈಸೋದಂಥದ್ದಾಯಿತು, ದೇಶದ ಮುಸಲ್ಮಾನರನ್ನು ವೈಲೈಸುವಂಥದ್ದಾಯಿತು. ಈಗ ಪಾಕಿಸ್ತಾನದಲ್ಲಿರ್ತಕ್ಕಂಥ ಮುಸಲ್ಮಾನರು ಅವ್ರನ್ನೂ ಸಂತುಷ್ಟಗೊಳಿಸುವಂಥ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ. ಇದನ್ನು ಕೈ ಬಿಡ್ರಿ. ಇದೇ ರೀತಿ ಆದರೆ ಇವತ್ತೇನು ಒಳ್ಳೆಯ ರೀತಿಯಾದಂಥ ಒಂದು ವಾತಾವರಣ ನಿರ್ಮಾಣ ಆಗೋದಿಲ್ಲ. ಅದಕ್ಕಾಗಿ ತಕ್ಷಣ ಆ ಮಾತನ್ನು ವಾಪಸ್ ತೆಗೆದುಕೊಳ್ಬೇಕು. ಮತ್ತು ಕೇಂದ್ರ ಸರ್ಕಾರ ಯಾವುದೇ ರೀತಿ ಆ್ಯಕ್ಷನ್ ತೊಗೊಂಡಾಗ ನಾವೆಲ್ಲರೂ ಪ್ರತಿಯೊಬ್ಬರು ಪಕ್ಷಾತೀತವಾಗಿ ಅದನ್ನು ಸಪೋರ್ಟ್ ಮಾಡಿದ ಮುಖಾಂತರ ಒಂದು ಒಳ್ಳೆಯ ಸಂದೇಶ ಕೊಡಲಿಕ್ಕೆ ಸಾಧ್ಯ ಇದೆ. ಯುದ್ಧ ಮಾಡೋದು ಬೇಡ ಅಲ್ಲ, ಯುದ್ಧ ಮಾಡೋದು ಬೇಡ ಅಂತ ಹೇಳುವಂಥದ್ದು ಏನಿದೆಯಲ್ಲ, ನನಗೆ ಅನಿಸ್ತದೆ ಯಾರು ಸತ್ತದಲ್ಲ, ಹತ್ಯೆ ಆಗಿದೆಯಲ್ಲ, ಅವ್ರ ಕುಟುಂಬದವ್ರ ಪರಿಸ್ಥಿತಿ ಏನು ಇದು. ನಾಳೆ ಇವತ್ತು 28 ಜನರಿಗೆ ಆಗೈತಿ, ನಾಳೆ ಬೇರೆ ಬೇರೆ ದೇಶದ ಬೇರೆ ಬೇರೆ ಜನರಿಗೂ ಆದರೆ ಇದಕ್ಕೆ ಕಾರಣೀಭೂತರು ಯಾರು, ಇದಕ್ಕೆ ಜವಾಬ್ದಾರಿ ತೊಗೊಳ್ಳುವಂಥವ್ರು ಯಾರು? ಒಂದು ಸಲ ನೀವು ಹೆದರಿಕೆ ನೋಡಿ, ಇಲ್ಲೊಂದು ಮರ್ಡರ್ ಆಕತಿ ಹುಬ್ಳಿಯಲ್ಲೋ ಬೆಳಗಾವದಲ್ಲೋ ಸಣ್ಣ ಹುಡುಗನ ಅಪಹರಣ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ನೀವು ಮೊನ್ನೆ ಗುಂಡೈಟ್ ಹಾಕಿದಂಗಾರೆ, ಹಂಗೆ ಗುಂಡೈಟ್ ಹಾಕಿದವ್ರನ್ನ ನೀವು ಪೊಲೀಸ್ ಅಧಿಕಾರಿನ ಬಹುಶಃ ನೀವು ನೇಣಿಗೇರಿಸುವಂತ ಕಾಣಿಸ್ತದೆ ನನಗನ್ನಿಸೋ ಮಟ್ಟಿಗೆ. ಸಿದ್ದರಾಮಯ್ಯನವರು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಾರೆ ಇವರು, ಯಾಕೆ ನೀನು ಗುಂಡು ಹಾಕಿದೆ ಅಂತೇಳಿ. ಆ ಗುಂಡು ಹಾಕಿದ್ದಕ್ಕೆ ಎನ್ಕೌಂಟ್ರ್ ಮಾಡಿದ್ದಕ್ಕೆ ಇಡೀ ಜನತೆ ಇವತ್ತು ಶಬಾಷಿಗಿರಿ ಕೊಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳೇ. ಹಾಗಾದ್ರೆ ನೀವು ನಿಮ್ಮದೇ ಈ ರೀತಿ ನೀತಿ ಆಗಿದ್ರಿ, ಯುದ್ಧ ಬೇಡ, ಅವ್ರು ಬಂದು ಏನು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ಮಾಡಲಿ, ನಾವು ಟಾಲರೇಟ್ ಮಾಡ್ಕೊಂಡಿರ್ತೀವಿ ಅನ್ನುವಂಥದ್ದು ನೀತಿ ಆದರೆ ಬಹುಶಃ ನಮ್ಮ ದೇಶ ಭಾಳ ದಿವಸ ಬದುಕಲಿಕ್ಕೆ ಕೂಡ ಭಾಳ ಆಕ್ರೋಶ ನೀವು ಅಲ್ಲೇ ಹೋಗ್ಬಿಟ್ರಿ ಅಲ್ಲ. ಅದಕ್ಕೆ ನಾ ಹೇಳ್ತೀನಿ, ಇವತ್ತು ಪಾಕಿಸ್ತಾನ ಪ್ಲೀಸ್ ಮಾಡ್ಲಿಕ್ಕೆ ಹೊಂಟಿರಲ್ಲ. ಈಗ ಸಿದ್ದರಾಮಯ್ಯವರು ಪಾಕಿಸ್ತಾನದ ಭಾಳ ಪಾಪ್ಯುಲರ್ ಲೀಡರ್ ಆಗಿದ್ದಾರೆ. ಬಹುಶಃ ಅಲ್ಲಿಗೆ ಶಿಫ್ಟ್ ಆಗ್ಬೋದು ಚಲೋ, ಪಾಕಿಸ್ತಾನಕ್ಕೆ ಅವ್ರು ಕಳಿಸ್ಬಿಡೋದು ಚಲೋ ಅಂತ ನಂಗೆ ಅನಿಸ್ತದೆ. ಸಿದ್ದರಾಮಯ್ಯನವರು ಭಾಳ ಒಳ್ಳೇದಾಗ್ತದೆ. ಈ ಬೆಲೆ ಏಕೆ ಸರ್? ಈಗ ನಾಳೆ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು, BJP ಸರ್ಕಾರದ ಮೇಲೆ ಗುರಿಯನ್ನು ಕೂರಿಸ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳೊಂದಿಗೆ ನೀವು ಹೇಳ್ತಾ ಇದ್ದಾರೆ 60,000 ಕೋಟಿ ಇವರು ವ್ಯಯ ಮಾಡ್ತಾ ಇದ್ದಾರೆ, ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಹೇಳ್ಕೊತ ಬರ್ತಾ ಇದ್ರಿ. ಬಟ್ BJP ಸರ್ಕಾರದ ವಿರುದ್ಧ ನಾಳೆ ಬೆಳಗಾವಿಯಲ್ಲಿ ಸಮಾವೇಶ ನೋಡಿ. ಇತ್ತೀಚೆಗೆ ಭಾರತೀಯ ಜನತಾ ಪಾರ್ಟಿ ಜನ ಆಕ್ರೋಶ ಯಾತ್ರೆ ಭಾಳ ಯಶಸ್ವಿಯಾಗಿ ಮಾಡಿದ್ದರಿಂದ ಪ್ರತಿಯೊಂದು ರ್ಯಾಲಿಯಲ್ಲಿ 10,000 15,000 20,000 ಜನ ಸೇರಿದ್ರು, ಕಾರ್ಯಕರ್ತರು ಸೇರಿದ್ರು, ಜನಸಾಮಾನ್ಯರು ಸೇರಿದ್ರು. ಜನರ ಆಕ್ರೋಶ ಇವತ್ತು ಈ ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಆಗಿದ್ದರಿಂದ ಅದನ್ನು ಹೆಂಗೆ ಕೌಂಟರ್ ಮಾಡಬೇಕು ಅನ್ನೋ ಕಾರಣದ ಸಲುವಾಗಿ ಇವತ್ತು ಈ ರೀತಿ ಸಭೆಗಳನ್ನು, ಪ್ರತಿಭಟನೆ ಸಭೆಗಳನ್ನು, ಬೆಲೆ ಏರಿಕೆ ಅನ್ನುವಂಥದ್ದು, ಬೆಲೆ ಏರಿಕೆ ವಿರುದ್ಧ ನೀವು ಹೋರಾಟ ಮಾಡೋದಾದರೆ ಕಳೆದ 3-4 ತಿಂಗಳಿಂದ ವಿದ್ಯುತ್ತಿನ ದರ ಏರಿಕೆ ಮಾಡಿದಿರಿ, ಆಮೇಲೆ ಹಾಲಿನ ದರ ಏರಿಕೆ ಮಾಡಿದಿರಿ, ಆಮೇಲೆ ಕುಡಿಯೋ ನೀರಿನ ದರ ಏರಿಕೆ ಮಾಡಿದಿರಿ, ಡೀಸೆಲು ಪೆಟ್ರೋಲ್ ದರ ಏರಿಕೆ ಮಾಡಿದಿರಿ. ನೀವು ನಾಳೆ ಅದನ್ನು ಮಾಡೋದಾಗಿದ್ರೆ ಪ್ರೊಡಕ್ಟು ಮೊದಲು ನೀವೇನು ಏರಿಕೆ ಮಾಡಿದ್ರಲ್ಲ ರಾಜ್ಯದಲ್ಲಿ, ಆ ಏರಿಕೆಯನ್ನು ಇಮಿಡಿಯೇಟ್ಲಿ ವಾಪಸ್ ತೊಗೊಳ್ರಿ. ಆವಾಗ ನಿಮ್ಗೆ ನೈತಿಕತೆ ಬರ್ತದೆ.
ಇಲ್ಲದ್ರೆ ನಿಮ್ಗೆ ನೈತಿಕತೆಯೇ ಇಲ್ಲ ಅಂತ ನಾನು ಹೇಳ್ತೀನಿ. ಮತ್ತು ಹಿಂದೆ UPA ಸರ್ಕಾರ ಇದ್ದ ಏನು ಬೆಲೆ ಏರಿಕಿತ್ತು, ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಏನು ಬೆಲೆ ಏರಿಕಿತ್ತು, ಅದೆಲ್ಲ ಒಂದು ಕಂಪೇರಿಟಿವ್ ಚಾರ್ಟ್ ಹಾಜರು ಮಾಡಿರಿ. ಅದ್ರ ಬದಲಿ ಈ ರೀತಿ ಒಂದು ಕೌಂಟ್ರ್ ಕೊಡುವಂಥದ್ದು, BJPಯವರು ಜನಾಕ್ರೋಶ ಯಾತ್ರೆಗೆ ಒಂದು ಕೌಂಟ್ರ್ ಮಾಡುವಂಥದ್ದು, ಅದರಿಂದ ಏನೂ ಸಾಧನೆ ಮಾಡಲಿಕ್ಕೆ ನಿಮ್ಗೆ ಜನಸಾಮಾನ್ಯರ ಬಗ್ಗೆ ಕಳ್ಕಳಿದ್ರೆ ಮೊದಲು ಬೆಲೆ ಏರಿಕೆ ಮಾಡಿದ್ದನ್ನು ನೀವೇ ಮಾಡಿದ್ದು. ತನ್ನಸ್ಥಾನೇ ಇನ್ಫ್ಲೇಷನ್ ಆಗಿದ್ದಲ್ಲದು, ತನ್ನಸ್ಥಾನೇ ಅಲ್ಲ, ಸರ್ಕಾರ ಮಾಡಿದ ನಿರ್ಧಾರದಿಂದ ಬೆಲೆ ಏರಿಕೆ ಅದನ್ನು ಮೊದಲು ವಿಡ್ರಾ ಮಾಡಿರಿ ಅಂತ ಹೇಳ್ತೀನಿ ನಾನು. ಆವಾಗ ನಿಮಗೊಂದು ಹೋರಾಟ ಮಾಡಲಿಕ್ಕೆ ನೈತಿಕತೆ ಬರ್ತದೆ.